ಶ್ರೀಕರ್ಗೆ ಮಕ್ಳು ಹುಟ್ಟಲ್ಲ ಅನ್ನೋ ನಿಜ ನಮಗ್ ಗೊತ್ತಲ್ವಾ? ಇವಾಗ ಅವನಿಗೆ ಗೊತ್ತಾಗ್ಬೇಕಾಗಿರೋ ಅಗತ್ಯ ಬಂದಿದೆ. ಇಷ್ಟು ದಿನ ಈ ನಿಜ ನನ್ನ ಮನ್ಸಲ್ಲೇ ಅಗ್ನಿ ಪರ್ವತದ ಹಾಗೆ ಉರಿತಾನೇ ಇತ್ತು. ಆ ಬೆಂಕಿ ಆರ್ಬೇಕು ಅಂದ್ರೆ ಶ್ರೀಕರ್ಗೆ ನಿಜ ಗೊತ್ತಾಗ್ಬೇಕು. ನಾನು ಹೇಳಿದ್ರೆ ನಂಬೋ ಪರಿಸ್ಥಿತಿಲಿ ಅವನಿಲ್ಲ. ಅದಕ್ಕೆ ಹೇಗ್ ಹೇಳ್ಬೇಕೋ, ಯಾರ ಮುಖಾಂತರ ಹೇಳ್ಬೇಕೋ ನನಗ್ ಗೊತ್ತು. ಯಾರು ರೀ? ವೇದವತಿ ಅವರು. ತುಂಬಾ ದಿನ ಆದ್ಮೇಲೆ ಮಾಡಿದ್ದಾರೆ ಅಂದ್ರೆ ಏನು ಇಂಪಾರ್ಟೆಂಟ್ ಆಗಿರುತ್ತೆ. ಮಾತಾಡಿ. ನಮಸ್ತೆ ಆಂಟಿ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ಸಿಂಗಾಪುರಿಂದ ಯಾವಾಗ ಬಂದ್ರಿ? 2 days ಆಯ್ತು ಆಂಟಿ. ಹೌದಾ? ಇಷ್ಟು ದಿನ ಆದ್ರೂ ನನ್ನ ಫ್ರೆಂಡ್ ಫೋನ್ ಮಾಡಿಲ್ಲ, ನೀವು ಮಾಡಿದ್ದೀರಾ? ಏನಾದರೂ ಅರ್ಜೆಂಟ್ ಕೆಲಸನಾ ಆಂಟಿ? ನಾಳೆ ನೀನು ನಿನ್ ಹೆಂಡತಿ ಒಂದ್ಸಲ ನಮ್ಮ ಮನೆಗೆ ಬರ್ತೀರಾ? ನಿಮ್ಮನೆಗ? ಯಾಕಂಟಿ, ಏನಾದರೂ ಪ್ರಾಬ್ಲಮ್ಮಾ? ಅಂಥದ್ದೇನಿಲ್ಲ. ನೀನ್ ಭಯ ಪಡ್ಬೇಕಾಗಿರೋದೇನಿಲ್ಲ. ಮತ್ತೆ ಯಾಕೆ ಬರಕ್ಕೆ ಹೇಳ್ತಾ ಇದ್ದೀರಾ? ನಾಳೆ ಶ್ರೀಕರ್ ಅವನಿ ಮದ್ವೆ ದಿನ. ಮನೇಲಿ ಗ್ರ್ಯಾಂಡ್ ಆಗಿ ಫಂಕ್ಷನ್ ಮಾಡ್ತಿದ್ದೀವಿ. ಅದಕ್ಕೆ ನಿಮ್ಮಿಬ್ಬರನ್ನು ಇನ್ವೈಟ್ ಮಾಡ್ತಿದ್ದೀನಿ. ಮಾಮೂಲಿಯಾಗಿ ಶ್ರೀಕರ್ ಕರಿಬೇಕು, ನೀವು ಕರಿತಾ ಇದ್ದೀರಲ್ಲ, ಯಾಕೆ? ಏನಿಲ್ಲಪ್ಪ, ಈ ಮಧ್ಯ ಅವನು ಅನ್ಕೊಳ್ದೇನೆ ಒಂದ್ ಕೇಸಲ್ಲಿ ಸಿಕ್ಕಾಕೊಂಡು ದೇವ್ರ ದಯೆಯಿಂದ ಪಾರಾದ. ಅವನಿನ್ನೂ ಅದೇ ಆಲೋಚನೆಯಲ್ಲಿ ಇದ್ದಾನೆ. ಅವನು ಮರ್ತೋಗೋ ಅವಕಾಶ ಇದೆ ಅಂತ ನಾನೇ ನಿನ್ಗೆ ಫೋನ್ ಮಾಡಿದೆ. ಅವನಿಗೆ ಹೇಳ್ದೆ ಬನ್ನಿ, ಸರ್ಪ್ರೈಸಿಂಗ್ ಆಗಿರುತ್ತೆ. ನೀವು ಬಂದ ಮೇಲೆ ಎಲ್ಲ ವಿಷಯನೂ ಮಾತಾಡೋಣ. ಸರಿ ಆಂಟಿ. ತಪ್ಪದೇ ಬರಬೇಕು. ಶ್ಯೂರ್ ಆಂಟಿ. ಸರಿ, ಇಡ್ತೀನಿ. ಓಕೆ ಆಂಟಿ. ವೇದ, ಏನ್ ಯೋಚನೆ ಮಾಡ್ತಿದ್ಯಾ? ಅವನಿಗೆ ಮಕ್ಕಳಾಗೋ ಯೋಗ ಇಲ್ಲ ಅಂತ ದಿಲೀಪ್ ಹತ್ರನೇ ಹೇಳಿಸ್ತೀನಿ. ಅವಾಗ ಅವನಿ ಸತ್ಯ ಬಗ್ಗೆ ನಾನು ಹೇಳಿದ್ದೆಲ್ಲ ನಿಜ ಅಂತ ಅವನಿಗೆ ಅರ್ಥ ಆಗುತ್ತೆ. ಹೆಂಡತಿ ಮಾಡಿರೋ ಮೋಸ ಅರ್ಥ ಆಗುತ್ತೆ. ಏನಾಯ್ತು ರೀ? ಏನ್ ಯೋಚನೆ ಮಾಡ್ತಿದ್ದೀರಾ? ವೇದವತಿ ಅವರು ನಮ್ಮನ್ನ ಫಂಕ್ಷನ್ಗೆ ಇನ್ವೈಟ್ ಮಾಡಿದ್ರಾ, ಇಲ್ಲ ಅಂದ್ರೆ ಏನಾದರೂ ಇಂಟೆನ್ಷನ್ ಇಟ್ಕೊಂಡು ಕರೆದ್ರಾ? ಯಾಕಾಗೆ ಹೇಳ್ತಿದ್ದೀರಾ? ನಮ್ಮ ಹತ್ರ ಶ್ರೀಕರ್ಗೆ ಸಂಬಂಧಿಸಿರೋ ಒಂದು ರಹಸ್ಯ ಇದೆ. ಒಂದು ವೇಳೆ ನಾಳೆ ಅಲ್ಲಿ ಶ್ರೀಕರ್ಗೆ ಮಕ್ಕಳಾಗೋ ಅವಕಾಶ ಇಲ್ಲ ಅಂತ ನಮ್ಮ ಹತ್ರ ರಿವೀಲ್ ಮಾಡಿಸ್ಕೋಬೇಕು ಅನ್ಕೋತಾ ಇದ್ದಾರಾ? ನೀನು ಓವರ್ ಆಗಿ ಥಿಂಕ್ ಮಾಡ್ತಿರೋ ಹಾಗೆ ಅನಿಸ್ತಿದೆ ನನಗೆ. ನಾನೇನಾದರೂ ಗೆಸ್ ಮಾಡಿದೆ ಅಂದರೆ 99% ಆಗೇ ಆಗುತ್ತೆ. ಅದು ನಿನಗೆ ಗೊತ್ತಲ್ವಾ? ಯಾ ಕೆಲವು ಇನ್ಸಿಡೆಂಟ್ಸ್ ಅಲ್ಲಿ ಕೂಡ ಪ್ರೂವ್ ಆಗಿದೆ ಅಲ್ವಾ? ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಇನ್ ಕೇಸ್ ನಾವು ನಾಳೆಯಲ್ಲಿ ನಿಜಾನ ಓಪನ್ ಅಪ್ ಆಗೋಗಿ ಬಂದರೆ ಏನು ಮಾಡೋಣ? ವಾಟ್ಸ್ ಯುವರ್ ಒಪಿನಿಯನ್? ಮಾತಾಡೋದೇನಿದೆ ರೀ? ಆ ವಿಷಯ ಆ ಮನೆ ಹಿರಿಯರಿಗೆ ಯಾವತ್ತೋ ಆಲ್ರೆಡಿ ಗೊತ್ತಾಗಿದೆ ಅಲ್ವಾ? ಸದ್ಯಕ್ಕೆ ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ಸ್ ಹೇಗಿದೆಯೋ ನಮಗೆ ಗೊತ್ತಿಲ್ಲ ಅಲ್ವಾ? ಸೊ ಸಿಚುವೇಶನ್ ಡಿಮ್ಯಾಂಡ್ ಮಾಡಿದ್ರೆ ಹೇಳ್ಬೇಕಾಗಿ ಬರುತ್ತೆ. ಇನ್ಫ್ಯಾಕ್ಟ್ ಶ್ರೀಕರ್ಗೆ ಈ ವಿಷಯ ಏನಾದ್ರೂ ಒಂದ್ ವೇಳೆ ಗೊತ್ತಾದ್ರೆ ನನ್ನ ಫ್ರೆಂಡ್ ಆಗಿದ್ದು ನನಗೆ ಯಾಕೆ ಹೇಳಿಲ್ವೋ ಅಂತ ಅಪಾರ್ಥ ಮಾಡ್ಕೋತಾನಲ್ವ ರೀ? ಸೊ ಪ್ರಿಪೇರ್ ಆಗಿರೋದು ಬೆಟರ್ ಅಂತೀಯಾ? ಹೌದು. ಅವನಿಗೆ ಮಕ್ಕಳಾಗಲ್ಲ ಅನ್ನೋ ವಿಷಯ ಆ ಮನೇಲಿ ದೊಡ್ಡ ಬಾಂಬ್ ಅಂತ ನ್ಯೂಸ್ ಆಗುತ್ತೆ. ಅದರ ಕಾನ್ಸಿಕ್ವೆನ್ಸಸ್ ಹೇಗಿರುತ್ತೆ ಅಂತ ತುಂಬ ಟೆನ್ಷನ್ ಆಗ್ತಿದೆ. ನಾವು ಹೇಳಾದ್ಮೇಲೆ ಶ್ರೀಕರ್ ಪಾಸಿಟಿವ್ ಆಗಿ ಕೂಡ ತಗೋಬಹುದಲ್ವಾ? ಆದರೆ ಇಲ್ಲಿ ಶ್ರೀಕರ್ ಅವನಿ ಮಧ್ಯೆ ಅಕ್ಷಯ್ ಅನ್ನೋ ಒಬ್ಳು ಮಗಳಿದ್ದಾಳೆ. ಮಗಳ ವಿಷಯದಲ್ಲಿ ಇಬ್ಬರ ಮಧ್ಯೆ ವಾರ್ ಶುರುವಾಗುತ್ತೋ ಏನೋ. ನಮಗೆ ಗೊತ್ತಿರೋ ನಿಜಾನ ನಾವು ಹೇಳೋದು ನಮ್ಮ ಧರ್ಮ ಅಲ್ವಾ ರೀ? ದಟ್ಸ್ ಆಲ್. ಹಾಯ್ ಅವನಿ. ಹಾಯ್ ಸತ್ಯ. ಏನು ಈ ಟೈಮಲ್ಲಿ? ಮನೇಲೆಲ್ಲ ಓಕೆನಾ? ಎಲ್ಲ ಓಕೆ, ಬಟ್ ನಮ್ಮ ಮನೇಲಿ 2 ಗ್ರೂಪ್ ಇದೆ.
ಒಂದು ಗ್ರೂಪ್ ಆನಂದವಾಗಿದೆ, ಇನ್ನೊಂದು ಗ್ರೂಪ್ ಕೋಪದಲ್ಲಿದೆ. ಇದು ನಮ್ಮ ಮನೇಲಿ ಯಾವಾಗಲೂ ಇರೋದೇ ಬಿಡು. ಅವತ್ತು ನಾನು ನಿಮ್ಮ ಮನೆಗೆ ಬಂದಾಗ ಆ ವಿಷಯನ ಗಮನಿಸಿದ್ದೆ. ಆ ಮನೇಲಿ ನಿನಗೆ ಯಾವುದೇ ಥರ ಸಮಸ್ಯೆ ಆಗ್ದಾಗೆ ನೋಡ್ಕೊಳ್ಳೋ ಬಂಗಾರದಂಥ ಗಂಡ ನಿನಗೆ ಸಿಕ್ಕಿದ್ದಾನೆ. ಆದರೂ ನನಗೆ ಅವಕಾಶ ಸಿಕ್ಕ ದಿನ ನಿನಗಿರೋ ಸಮಸ್ಯೆನ ಸರಿ ಮಾಡೋದಕ್ಕೆ ನನ್ನ ಕೈಲಾದ ಪ್ರಯತ್ನನ ನಾನು ಮಾಡ್ತೀನಿ. ಥ್ಯಾಂಕ್ ಯು ಸತ್ಯ. ಇಷ್ಟಕ್ಕೂ ಫೋನ್ ಯಾಕೆ ಮಾಡಿದೆ? ನಾಳೆ ನಮ್ಮ ಮದುವೆ ದಿನ. ಹೊರಗಿನವ್ರು ಯಾರನ್ನೂ ಕರೀತಾ ಇಲ್ಲ, ನಿನ್ನ ಮಾತ್ರ ನನ್ನ ಪರವಾಗಿ ಇನ್ವೈಟ್ ಮಾಡ್ತಾ ಇದ್ದೀನಿ. ನೀನು ಖಂಡಿತವಾಗ್ಲೂ ಬರಬೇಕು. ಬರ್ತೀಯಾ ಅಲ್ವಾ? ನೀನು ಕರೆದ್ಮೇಲೆ ಬರ್ದೇ ಇರ್ತೀನ? ಖಂಡಿತ ಬರ್ತೀನಿ. ನೀವು ಮದುವೆ ದಿನ ಆಚರಿಸ್ತಾ ಇದ್ದೀರಾ, ಚೆನ್ನಾಗಿದೆ. ಮತ್ತೆ ನನ್ನ ಫೀಸ್ ವಿಷಯ ಏನಮ್ಮ? ಫೀಸಾ? ಏನ್ ಫೀಸು? ಅದೇ ಶ್ರೀಕರ್ ಕೇಸ್ನ ವಾದ ಮಾಡಿ ಹೊರಗಡೆ ಕರ್ಕೊಂಡ್ಬಂದೆ ಅಲ್ವಾ. ಲಾಯರ್ ಫೀಸ್ ಕೊಟ್ಟಿಲ್ಲ ನೀವು. ಆದ್ರೆ ಆ ಫೀಸ್ ನನಗೆ ದುಡ್ಡಿನ ರೂಪದಲ್ಲಿ ಅಲ್ದೇನೆ ಇನ್ಯಾವುದಾದ್ರು ರೂಪದಲ್ಲಿ ನನಗೆ ಸಿಗ್ಬೇಕು. ಹೌದಾ? ಹಾಗಿದ್ರೆ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾದ್ದೆ. ಚೆನ್ನಾಗಿ ಯೋಚನೆ ಮಾಡು. ಇದಕ್ಕೆ ಮುಂಚೆ ಒಂದು ಯೋಚನೆ ಮಾಡಿದ್ದೆ, ಅದನ್ನ ನಾಳೆ ನಿಂಗೆ ಒಂದು ಅದ್ಭುತವಾದ ಬಹುಮಾನವಾಗಿ ಕೊಡ್ತೀನಿ. ರಿಯಲಿ? ಎಸ್, ನೀನು ತುಂಬ ದೊಡ್ಡ ಸಹಾಯ ಮಾಡಿದ್ಯಾ. ನಿನ್ನ ಋಣ ತೀರ್ಸೋಕ್ಕಾಗಲ್ಲ, ಆದರೆ ಯಾವುದೋ ಒಂದು ರೂಪದಲ್ಲಿ ಸ್ವಲ್ಪ ಮಟ್ಟಿಗೆ ನಾನು ಪ್ರಯತ್ನ ಮಾಡ್ತೀನಿ. ನಿನ್ನ ಫೀಸ್ನ ಬಹುಮಾನದ ರೂಪದಲ್ಲಿ ಸಮರ್ಪಿಸ್ತೀನಿ. ಆಪತ್ತಲ್ಲಿದ್ದಾಗ ನಾನಿದ್ದೀನಿ ಅಂತ ಧೈರ್ಯ ಹೇಳಿ ಭುಜ ತಟ್ಟೋ ನಿನ್ನಂಥ ಸ್ನೇಹಿತ ಪ್ರತಿಯೊಬ್ಬರಿಗೂ ಇರಬೇಕು. ನಿನ್ನಷ್ಟು ಒಳ್ಳೆತನ ಎಲ್ರಿಗೂ ಇದ್ರೆ ನನ್ನಂತ ಒಳ್ಳೆ ಸ್ನೇಹಿತ ಅವ್ರಿಗೆ ಖಂಡಿತವಾಗ್ಲೂ ಸಿಗ್ತಾನೆ. ಗಿಫ್ಟ್ ಕೊಟ್ಟ ಮೇಲೆ ನೀನು ಬೇಡ ಅನ್ಬಾರ್ದು, ಸರಿನಾ? ನೀನ್ ಕೊಡೋದನ್ನ ಜೀವನ ಪೂರ್ತಿ ನಿನ್ ನೆನಪಾಗಿ ಇಟ್ಕೊಳ್ಳೋ ಥರ ಇರುತ್ತೆ. ಅಷ್ಟು ಅಪರೂಪವಾಗಿರುತ್ತೆ. ಹಾಗಿದ್ದಾಗ ನಾನು ಯಾಕೆ ಬೇಡ ಅಂತೀನಿ? ನಾನ್ ಕೊಡೋದನ್ನ ನೀನು ಊಹಿಸೋಕೂ ಆಗಲ್ಲ. ಶಾಕ್ ಆಗ್ತೀಯ, ಭಯ ಕೂಡ ಪಡ್ತೀಯ. ಹೌದಾ? ಹಾಗಾದ್ರೆ ಖಂಡಿತ ಬರ್ತೀನಿ. ನಿನ್ ಗಿಫ್ಟ್ನ ರೆಡಿಯಾಗಿ ಇಟ್ಕೋ. ಓಕೆ ಸತ್ಯ, ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಬಾಯ್, ಗುಡ್ ನೈಟ್. ಬಾಯ್. ಅಷ್ಟು ಸರ್ಪ್ರೈಸಿಂಗ್ ಗಿಫ್ಟ್ ಏನಾಗಿರುತ್ತೆ? ನಿನ್ನ ಆಟ ಇನ್ನು ತುಂಬ ದಿನ ನಡೆಯಲ್ಲ ಕಣೆ. ನಾಳೆ ದಿಲೀಪ್ ಅವ್ರು ಬಂದ ಮೇಲೆ ನಿನ್ನ ಗುಟ್ಟೆಲ್ಲ ರಟ್ಟಾಗಿ ಹೋಗುತ್ತೆ. ನನ್ನ ಮಗ ನಿನ್ನ ಅಸಹ್ಯ ಪಟ್ಕೊಂಡು ಹೊರಗಡೆ ಹಾಕ್ತಾನೆ. ಆವಾಗ ನಿನ್ನ ಮಗಳನ್ನ ಕರ್ಕೊಂಡು ಆ ಸತ್ಯನ ಹತ್ರನೇ ಹೊರಟೋಗ್ಬೋದು. ಏನು ಹಾಗೆ ನೋಡ್ತಿದ್ದೀರಾ? ಬೇರೆಯವ್ರ ಫಂಕ್ಷನ್ ಆಗಿರೋ ಥರ ನೀವು ಕೂಡ ಬಂದು ಒಂದು ಹ್ಯಾಂಡ್ ಹಾಕ್ಬೋದು. ಹ್ಯಾಂಡ್ ಹಾಕೋದು, ಲೆಗ್ ಹಾಕೋದು ನೀವೇ ನೋಡ್ಕೊಳ್ಳಿ, ನಮಗೇನು ಸಂಬಂಧ ಇಲ್ಲ. ವಿ ಆರ್ ಜಸ್ಟ್ ಆಡಿಯನ್ಸ್. ಕಿಂಗ್ ಅಂಕಲ್, ಏನು ಚಿಕಾಗೋ? ಆಲ್ಮೋಸ್ಟ್ ಅರೇಂಜ್ಮೆಂಟ್ಸ್ ಆಗೋದಾಗೆ ಇವಾಗ ನಮ್ಗೆ ಯಾರ ಹೆಲ್ಪು ಬೇಕಾಗಿಲ್ಲ. ಮದ್ವೆ ಗಂಡು ಮದ್ವೆ ಹೆಣ್ಣು ಬಂದ್ರೆ ಸಾಕು, ಫಂಕ್ಷನ್ ಶುರು ಆಗತ್ತೆ. ಮದ್ವೆ ಗಂಡು ಬೇಗ ರೆಡಿ ಆಗ್ಬಿಡ್ತಾನೆ, ಮದ್ವೆ ಹೆಣ್ಣು ರೆಡಿ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯತ್ತೆ. ಅರೇಂಜ್ಮೆಂಟ್ಸ್ ಇರಿಟೇಟಿಂಗ್ ಆಗಿದೆ ಅಲ್ವಾ ಅಜ್ಜಿ? ಅಮ್ಮನ ಮನಸ್ಸಲ್ಲಿರೋ ಮಾತು ಅದೇ ಆದ್ರೂ ಹೊರಗಡೆ ಹೇಳ್ಕೊಳಕ್ಕಾಗ್ತಿಲ್ಲ.
ಮದುವೆ ದಿನ ಯಾವ ಆತಂಕನೂ ಇಲ್ಲದೆ ಎಲ್ಲನೂ ಚೆನ್ನಾಗಿ ನಡೀಬೇಕು. ದಯವಿಟ್ಟು ಯಾರು ಗಲಾಟೆ ಮಾಡೋಕೆ ಹೋಗ್ಬಿಡಿ. ನೀನು ಕೂಡ ಬಂದ್ಯಾ? ಕರೀದೇ ಇರೋ ಕಾರ್ಯಕ್ರಮಕ್ಕೆ ಯಾಕೆ ಬಂದೆ? ನನ್ನ ತಂಗಿ ಕರೆದ ಮೇಲೆ ನಾನು ಯಾಕೆ ಬರ್ದೇ ಇರ್ತೀನಿ? ನನ್ನ ತಂಗಿ ಈ ಮಧ್ಯೆ ಎಷ್ಟು ಕಷ್ಟಗಳನ್ನ ನೋಡಿ ಇವಾಗ ಒಂದು ದಡ ಸೇರಿದಾಳೆ. ಅವಳ ಮದುವೆ ದಿನದ ಆಚರಣೆನ ಯಾರೂ ತಡಿದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ತಾವು ಈ ಮಧ್ಯೆ ನನ್ನ ತಂಗಿನ ವಿಧ ವಿಧವಾದ ಅನುಮಾನಗಳಿಂದ ಕಷ್ಟ ಕೊಡ್ತಿದ್ದೀರಿ ಅಲ್ವಾ ಸೋದರತ್ತೆ ಅವರೇ? ಅದಕ್ಕೆ ಬಂದಿದ್ದೀನಿ. ನನ್ನ ತಂಗಿಗೆ ಜೊತೆಯಾಗಿರ್ತೀನಿ. ಯಾರಾದರೂ ಏನಾದರೂ ಕಷ್ಟ ಕೊಟ್ರೆ ಅವ್ರ ವಿಷಯ ನೋಡ್ಕೋತೀನಿ. ಅನುಮಾನಗಳು ಸುಮ್ಮನೆ ಬರಲ್ಲ, ಅದರ ಹಿಂದೆ ತಪ್ಪುಗಳು ಮೋಸಗಳು ಇದ್ರೆ ಮಾತ್ರ ಬರೋದು. ನನ್ನ ತಂಗಿ ವಿಷಯದಲ್ಲಿ ನೀನ್ ಈ ಎರಡನ್ನೂ ತೋರ್ಸೋಕ್ಕಾಗಲ್ಲ. ಚಂದ್ರಂಗಂದ್ರೂ ಮಚ್ಚೆ ಇರತ್ತೇನೋ, ಆದ್ರೆ ನನ್ನ ತಂಗಿಗೆ ಮಾತ್ರ ಇರಲ್ಲ. ಗೊತ್ತಾಗೋವರೆಗೂ ಎಲ್ಲರೂ ಒಳ್ಳೆಯವ್ರೆ. ನೋಡೋಣ. ಸುಜಾತ, ಈ ಕಾರ್ಯಕ್ರಮ ಚೆನ್ನಾಗೇ ನಡೆಯುತ್ತೆ. ನೀನೇನು ಚಿಂತೆ ಮಾಡಬೇಡಮ್ಮ. ನನ್ನ ತಂಗಿ ಎಲ್ಲಿದ್ದಾಳೆ? ರೂಮಲ್ಲಿ ರೆಡಿ ಆಗ್ತಿದ್ದಾರೆ ದೊಡ್ಡಮ್ಮ. ಎಷ್ಟು ಕೊಬ್ಬಲ್ ಮಾತಾಡ್ತಾ ಇದ್ದಾಳೆ ನೋಡಿದ್ಯಮ್ಮ? ಪೊಗರು ಜಾಸ್ತಿ ಅವಳಿಗೆ, ಅವಳ ಹಿಂದೆ ಸುತ್ತಾನೆ ಇರುತ್ತೆ. ಆ ದಿಲೀಪ್ ಬಂದ ಮೇಲೆ ಅಕ್ಕನ ಪೊಗರು ತಂಗಿ ಅಹಂಕಾರ ಎಲ್ಲ ಕಡಿಮೆ ಆಗತ್ತೆ. ದಿಲೀಪ್ ಅವ್ರಿಗೋಸ್ಕರ ಕಾಯ್ತಿದ್ಯಾ? ಹೌದು. ಬರಬೇಡಿ ಅಂತ ಹೇಳು. ನೀವು ಬರಬೇಡಿ ಅಂತ ಹೇಳ್ತಿರೋದು ಒಬ್ಬ ಡಾಕ್ಟ್ರನ್ನಲ್ಲ, ಅವನ್ ಕಂಡು ಹಿಡ್ದಿರೋ ನಿಜಾನ. ನಾನು ಬೇಡ ಅನ್ನಲ್ಲ. ಪ್ರಳಯನ ಯಾರು ತಡೆಯೋಕ್ಕಾಗಲ್ಲ, ತಡಿಬಾರ್ದು. ಅನವಶ್ಯಕವಾಗಿ ಜಗಳ ಆಗುತ್ತೆ. ಆ ಜಗಳಗಳು ಮೋಸನ ಬಯಲ್ ಮಾಡುತ್ತೆ, ಕ್ಯಾರೆಕ್ಟರ್ಸ್ನ ಹೊರಗಡೆ ತೋರಿಸುತ್ತೆ. ಆಗ್ಲಿ ಬಿಡ್ರಿ, ಏನ್ ಪರವಾಗಿಲ್ಲ. ಶ್ರೀಮತಿ, ತಮಗೊಂದು ಬಹುಮಾನ ಇದೆ. ಏನದು? ಕ್ಲೋಸ್ ಯುವರ್ ಐಸ್. ಅವನಿ, now open your eyes. ಮದ್ವೆ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಈ ಕಾಣಿಕೆ ಸ್ವೀಕರಿಸಿ ಪ್ರಿಯ ಸಖಿ. ನಿಮ್ಮ ಕೈಗಳಿಂದ ನನ್ನ ಕತ್ತಿಗೆ ಅಲಂಕರಿಸಿ ಪ್ರಿಯ ಸಖ. ಪತಿನ ದೊಡ್ಡ ಅಪಾಯದಿಂದ ಹೊರಗಡೆ ಕರ್ಕೊಂಡು ಬಂದಿದ್ದೀಯಾ. ಥ್ಯಾಂಕ್ ಯು. ಸತಿ ಧರ್ಮನ ನಿರ್ವಹಿಸ್ದೆ, ನನ್ನ ಪ್ರೀತಿನ ತೋರಿಸ್ಕೊಂಡೆ. ಅವನಿ, ನಿನ್ ಹೃದಯ ಶಬ್ದದಲ್ಲಿ ನನಗೇನೋ ವಿಚಿತ್ರ ಅಂತ ಅನಿಸ್ತಿದೆ. ಏನಾಯ್ತು? ನನಗೆ ಯಾಕೋ ಭಯ ಆಗ್ತಾ ಇದೆ ಬಾಬಾ. ಯಾಕೆ? ಯಾವ ಕ್ಷಣ ಏನ್ ನಡೆಯುತ್ತೋ ಅಂತ. ಯಾರು ಎಷ್ಟೇ ಪ್ರಯತ್ನ ಪಟ್ಟರೂ ನನ್ನಿಂದ ನಿನ್ನಿಂದ ನನ್ನ ದೂರ ಮಾಡೋದಕ್ಕಾಗಲ್ಲ. ನಮ್ಮನ್ನು ದೂರ ಮಾಡೋದಕ್ಕೆ ಸಮಸ್ಯೆಗಳು ಬರ್ತಿದೆ. ಕೊನೆಗೆ ಆ ಸಮಸ್ಯೆಗಳೇ ನಮ್ಮ ಬಂಧನ ನೋಡಿ ಭಯಪಟ್ಟು ದೂರ ಆಗಿ ಹೋಗ್ತಿದೆ. ಇದು ಭಯ ಪಡಬೇಕಾಗಿರೋ ಸಮಯ ಅಲ್ಲ, ಆನಂದ ಪಡಬೇಕಾಗಿರೋ ಸಮಯ. ನಿಮ್ ಏಕಾಂತ ಏನಾದ್ರೂ ಹಾಳು ಮಾಡದ್ನಾ? ಹಾಗೇನೂ ಇಲ್ಲ ಅಕ್ಕ. ನಿಮ್ಮಿಬ್ಬರಿಗೂ ಮದುವೆ ದಿನದ ಶುಭಾಶಯಗಳು. ಥ್ಯಾಂಕ್ಸ್ ಅಕ್ಕ. ಅವನಿ ಯಾವುದೋ ಚಿಂತೆಯಲ್ಲಿರೋ ಹಾಗೆ ಕಾಣಿಸ್ತಿದ್ದಾಳಲ್ಲ? ಯಾಕೋ ಭಯ ಪಡ್ತಿದ್ದಾಳೆ. ಅದೇನು ಅಂತ ಕೇಳಿ ತಿಳ್ಕೊಂಡು ಧೈರ್ಯ ಹೇಳಿ. ನಾನು ಹೊರಗಡೆ ಇರ್ತೀನಿ. ನಿನ್ ಭಯಕ್ಕೆ ಕಾರಣ ಏನು ಅವನಿ? ಈ ಅವನಿ ಯಾವಾಗ ಸಿಗ್ತಾಳೋ,
ತಪ್ಪುಗಳನ್ನ ತೋರಿಸಿ ಮನೆಯಿಂದ ಹೊರಗಡೆ ಕಳಿಸ್ಬಿಡೋಣ ಅಂತ ಅತ್ತೆ ಜೊತೆಗೆ ಎಲ್ಲರೂ ಕಾಯ್ತಾ ಇದ್ದಾರೆ. ಮನ್ಸಲ್ಲಿ ಏನೋ ಇಟ್ಕೊಂಡು ಮಾತಾಡ್ತಾ ಇರ್ತಾರೆ. ಯಾವ ಕಡೆಯಿಂದ ಯಾವ ಆಯುಧನ ಪ್ರಯೋಗಿಸಿ ನನ್ನ ಸಂಸಾರದ ಮೇಲೆ ದಾಳಿ ಮಾಡ್ತಾರೋ ಅಂತ ನನಗೆ ಭಯ ಆಗ್ತಾ ಇದೆ. ಅತ್ತೆ ಕೂಡ ಈಗಷ್ಟೇ ನನ್ನ ಜೊತೆ ಮಾತಾಡಿದಾಗ ಏನೋ ಮರ್ಮದಿಂದಾನೇ ಮಾತಾಡಿದ್ಲು. ಯಾರಾದ್ರೂ ಈ ಫಂಕ್ಷನ್ನ ಹಾಳು ಮಾಡೋ ಪ್ರಯತ್ನ ಮಾಡಿದ್ರೆ ಮರ್ಯಾದೆಯಿಂದ ಇರಲ್ಲ ಅಂತ ಎಚ್ಚರಿಸಿ ಬಂದಿದ್ದೀನಿ. ನಾನಿರ್ಬೇಕಾದ್ರೆ ನಿನಗ್ಯಾಕೆ ಚಿಂತೆ? ನಡಿ ಹೋಗೋಣ. ಏನಾಯ್ತು? ಯಾಕೆ ನನ್ನ ಹೇಳ್ಕೊಂಡ್ ಬಂದೆ? ಅವರಿಬ್ರು ಆರಾಮಾಗಿ ಮದುವೆ ದಿನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ನಾವು ಕೂಡ ಎಲ್ರೂ ಹಾಗೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಲಾಸ್ಟಿಗೆ ಕೇಕ್ ಪೀಸ್ ತಿಂದು ಕೂಲ್ ಡ್ರಿಂಕ್ಸ್ ಕುಡಿದು ಕೂಲ್ ಆಗಿರೋಣವಾ? ಮತ್ತೇನ್ ಮಾಡು ಅಂತ್ಯಾ? ಯವ್ವೋ, ಎಂತ ಮಾತಂದ್ಬಿಟ್ಟೆ. ನಾನೇನ್ ತಪ್ಪಾಗಿ ಹೇಳಿಲ್ವೇ? ನೀನ್ ಹೇಳ್ತಿರೋದೇ ದೊಡ್ಡ ತಪ್ಪು. ನಾವೇನಾದ್ರೂ ಮಾಡಿ ಅವ್ರ ಫಂಕ್ಷನ್ನ ಡಿಸ್ಟರ್ಬ್ ಮಾಡ್ಬೇಕು ತಾನೆ. ಆರಾಮಾಗಿ ನಡೆದ್ರೆ ಅವ್ರಿಗೆ ಆನಂದ, ರಾದಂತ ನಡೆದ್ರೆ ನಮಗ್ ಆನಂದ. ಈ ನಡುವೆ ನೀನು ಫಂಕ್ಷನ್ನ ತುಂಬಾ ಲೈಟ್ ಆಗಿ ತಗೋತಾ ಇದೀಯ. ಅವನಿದು ಒಳ್ಳೆ ಮನ್ಸು, ಆದ್ರೆ ಜಾತಕ ಮಾತ್ರ ಒಳ್ಳೇದಲ್ಲ, ದರಿದ್ರವಾಗಿದೆ ಜಾತಕ. ಅವನೇ ಕಷ್ಟನ ಹುಡ್ಕೊಂಡು ಹೋಗ್ತಾಳೋ ಅಥವಾ ಅವನಿನೇ ಕಷ್ಟಗಳು ಹುಡ್ಕೊಂಡು ಬರುತ್ತೋ ಗೊತ್ತಿಲ್ಲ, ಆದ್ರೆ ಕಷ್ಟಗಳು ಮಾತ್ರ ಕಾಮನ್. ಅವನಿ ಕಣ್ಣೀರ್ ಹಾಕೋದಕ್ಕೆ ಸಮಯ ಸಂದರ್ಭ ಅಗತ್ಯ ಇಲ್ಲ, ಯಾವಾಗ ಬೇಕಾದ್ರೂ ಬರುತ್ತೆ. ಇದ್ರ ಅರ್ಥ ಏನೋ? ನಾವ್ ಏನು ಮಾಡ್ಲಿಲ್ಲ ಅಂದ್ರೂ ಅವನಿನ ಯಾವುದೋ ಒಂದ್ ರೀತಿನಲ್ಲಿ ಅಪಾಯಗಳು ಹಿಂಬಾಲಿಸ್ತಾನೆ ಇರುತ್ತೆ. ಈ ಫಂಕ್ಷನ್ನಲ್ಲೂ ಏನೋ ಒಂದ್ ನಡೆಯುತ್ತೆ, ಅದರಿಂದ ಫಂಕ್ಷನ್ ಹಾಳಾಗತ್ತೆ. ಎಲ್ಲದನ್ನು ಕಾಲನೇ ನೋಡ್ಕೊಳತ್ತೆ. ಅದಕ್ಕೆ ಭಾರನೆಲ್ಲ ಟೈಮ್ ಮೇಲೆ ಹಾಕಿದೀನಿ. ಹೌದು, ಆ ಅಪಾಯ ಯಾವ ಕಡೆಯಿಂದ ಬರ್ತಿದೆ? ಯಾರ ರೂಪದಲ್ಲಿ ಬರುತ್ತೆ? ಅವನೇ ನನಗೆ ಒಳ್ಳೆ ಗಿಫ್ಟ್ ಕೊಡ್ತೀನಿ ಅಂತಂದ್ಲು. ಅದೇನಾಗಿರ್ಬೋದು? ಅವನಿ, ನೀನ್ ನನಗೆ ಏನ್ ಗಿಫ್ಟ್ ಕೊಡ್ತೀಯೋ ಗೊತ್ತಿಲ್ಲ, ಆದ್ರೆ ನಾನಂತೂ ನಿನ್ಗೋಸ್ಕರ ಒಳ್ಳೆ ಗಿಫ್ಟ್ ತಗೊಂಡ್ಬರ್ತಾ ಇದ್ದೀನಿ. ಇದು ನಿನಗೆ ತುಂಬಾ ಇಷ್ಟ ಆಗುತ್ತೆ. ಜೀವನ ಪೂರ್ತಿ ನಿನ್ ಜೊತೆಗೆ ಇರುತ್ತೆ. ಹಾಗೇನೆ ನಾನು ಕೂಡ ಜೀವನ ಪೂರ್ತಿ ನೆನ್ಪಿರ್ತೀನಿ. ಈ ದಿಲೀಪ್ ಅವ್ರು ಇನ್ನೂ ಯಾಕೆ ಬಂದಿಲ್ಲ? ಶ್ರೀಕರ್ಗೆ ಮಕ್ಕಳಾಗಲ್ಲ ಅನ್ನೋ ಸತ್ಯ ಇವತ್ತು ಎಲ್ಲಾರ ಮುಂದೆ ಬಯಲಾಗಬೇಕು. ವೇದ, ನೀನ್ ತಗೊಂಡಿರೋ ನಿರ್ಧಾರ ಸರಿನೋ ತಪ್ಪು ಅಂತ ಇನ್ನೊಂದ್ಸಲ ಯೋಚನೆ ಮಾಡು. ನಿಮ್ಮ ದೃಷ್ಟಿಲಿ ಅಲ್ವೇನೋ, ನನ್ನ ದೃಷ್ಟಿಲಿ ಸರಿಯಾಗೇ ಇದೆ. ಏನ್ ಮಾತಾಡ್ಕೋತಿದ್ದೀರಮ್ಮ? ನಮ್ಮ ಹತ್ರನೂ ಹೇಳೋದಲ್ವಾ ಅತ್ತೆ? ಎಲ್ಲಾರ್ಗೂ ಹೇಳೋದೆ, ಆದ್ರೆ ಹೇಳ್ಬೇಕಾಗಿರೋರು ಹೇಳ್ಬೇಕು, ಹೇಳ್ಬೇಕಾಗಿರೋ ಸಮಯದಲ್ಲೇ ಹೇಳ್ಬೇಕು. ಅಷ್ಟು ಸೀರಿಯಸ್ ಆಗಿದ್ದೀರಾ? ಯಾವ ವಿಷಯದ ಬಗ್ಗೆ ಅಜ್ಜಿ? ಇಂಥ ವಿಷಯ ಅಂದ್ರೆ ನಿಂಗೆ ತುಂಬಾ ಇಂಟ್ರೆಸ್ಟ್ ಅಲ್ವಾ? ನೀನು ಬಾಯಿ ಮುಚ್ಚು. ಪ್ರತಿ ಸರಿ ನನ್ನ ಮಾತಿಗೆ ಅಡ್ಡ ಬರ್ತಿದ್ಯಾ, ಹಲ್ಲುದ್ರಿಸ್ಬಿಡ್ತೀನಿ ಅಷ್ಟೇ. ಚಿಂಟು ಹೀಗೆ ಏನಂದ ಅಂತ ಅಷ್ಟು ದೊಡ್ಡ ಮಾತಾಡ್ತಿದ್ಯಾ? ಬೆಳ್ಸಿರೋ ರೀತಿನಮ್ಮ, ಬೆಳ್ಸಿರೋ ರೀತಿ. ಬಾವಾ, ಒಳ್ಳೆ ರೀತಿಲಿ ಬೆಳ್ಸಿದೀರಾ ಅಂತಿದ್ದೀನಿ. ನೀನ್ ಸುಮ್ನಿರು. ಮದುವೆ ದಿನದ ಶುಭಾಶಯಗಳು. ನೀವು 100 ಕಾಲ ಸಂತೋಷವಾಗಿರ್ಬೇಕು. ನಿಮ್ಮನ್ನ ನೋಡಿ ಸಹಿಸ್ಕೊಳಕ್ಕಾಗದಿರೋರು ಬಿಕ್ಕಿ ಬಿಕ್ಕಿ ಅಳಬೇಕು. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಅಮ್ಮ ಅಪ್ಪ. ಥ್ಯಾಂಕ್ ಯು ಕಂದ. ಥ್ಯಾಂಕ್ ಯು ಬಂಗಾರ. ಸೀತಾರಾಮನ್ ಹಾಗೆ ಇದ್ದೀರಾ. ನನ್ನ ದೃಷ್ಟಿನೇ ನಿಮಗೆ ಬೀಳೋ ಥರ ಇದೆ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಬೋತ್ ಆಫ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಲವ್, ಒಬ್ಬೊಬ್ಬರೇ ಹೇಳೋಕ್ಕಾಗಲ್ಲ. ನಮ್ಮೆಲ್ಲರ ಪರವಾಗಿ ನಾನೇ ಹೇಳ್ತಿದ್ದೀನಿ, ಹ್ಯಾಪಿ ಆ್ಯನಿವರ್ಸರಿ.
ಎಲ್ರೂ ಹಾಗೆ ಮುಖನ ಗಂಟ್ ಹಾಕೊಂಡಿರ್ದೇನೆ ಸ್ವಲ್ಪ ನಗ್ಬೋದು ಅಲ್ವಾ? ನಗು ಬರ್ತಿಲ್ವಲ್ಲ ಸುಜಾತ? ನಗೋದು ಒಂದು ಭೋಗ, ನಗ್ಸೋದು ಒಂದು ಯೋಗ, ನಗದೆ ಇರೋದು ಒಂದು ರೋಗ. ಲೈ ಚಿಕಾಗೋ, ಹೇಗ್ ಹೇಳ್ದೆ? ಸೂಪರ್ ಕಿಂಗ್ ಅಂಕಲ್. ಅದು ಸರಿಯಾಗಿದ್ದೀರಾ ಒಬ್ಬೊಬ್ರಿಗೊಬ್ರು.